घर के सामने जिगर के पास कोई रहता है, वो हो तुम। जिगर के पास, नजर के सामने, जिगर के पास कोई रहता है, वो तुम। नजर के सामने जिगर के पास ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರಗೆ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಆಹನಲು ಮೇಯ आज ही देखी द गुड वाइफ अभी प्ले ನೋಡುತ್ತಲಿದ್ರೆ ಕಣ್ಣಿನ ನೋಟ ತಿರುಗಿಸಿ ಬಿಡುವೆ, ಆ ನೋಟದ ಮೇಲೆ ರೆಪ್ಪೆಯನಿಟ್ಟು ಬಚ್ಚಿಡುತ್ತಿರುವೆ. ಕಾಣದೇ ಇರು ದೇವರನೇ ಕಣ್ಣಾಡಲಿ ತುಂಬಿರುವೆ, ಕಣ್ಣಿನ ಎದುರೇ ನಾನಿಂತ್ರು ಕಾಣದೆ ಯೋಚಲುವೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ಮಾತೆ ಮಾಣಿಕ್ಯವಾಯಿತೆ. ನೋಟ ಬಂಗಾರವಾಯಿತೆ, ಶಿವಲ್ಲಿ ನಗುವೆ ನವರತ್ನವಾಯಿತೆ. ಅಂಗಣ ಒಳಭಾಗದಲ್ಲಿ ಪಂದ್ಯ ಆರಂಭದ ಕಾಣ್ತಾ ಇದೆ. ಮೊದಲ ಹಂತದ ಆಟಗಾರರು ವಿನೋದ್ ಮತ್ತು ಲೆಫ್ಟಿ ಕಿರಣ್ ಮೊದಲ ಹಂತದಲ್ಲಿ ಅಂಗಣ ಕೇಳಿಸ್ತಕ್ಕಂತ ಸ್ಯಾಬ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ ರೈಟ್ ಲೆಫ್ಟಿ ಕಾಂಬಿನೇಷನ್ ಅನ್ನು ಅಂಗಣ ಕೇಳಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ಕೊಡಬಲ್ಲಂತ ಆಟಗಾರರು ಕಿರಣ ಮತ್ತು ವಿನೋದ್ ಅಂಕಣ ಒಳಭಾಗದಲ್ಲಿ. ನಾವು ಕಂಡ ಹಾಗೆ ಬಹುಶಃ ಲೆಫ್ಟಿ ಕಿರಣ ಕೆಲವೊಂದು ರಾಜ್ಯದ ಉದ್ದಕ್ಕೂ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ದಾಖಲಿಸಬಲ್ಲಂತವ್ರ ಅನುಭವಿ ಆಟಗಾರ ಲೆಫ್ಟಿ ಕಿರಣ. ಕೆಲವೊಂದು ಅಗ್ರಮಾನ್ಯ ತಂಡಗಳಲ್ಲಿ ತಮ್ಮ ಸ್ಥಾನವನ್ನು ದಿಕ್ಕಿಸಿಕೊಂಡು ಆಟವನ್ನು ಆಡಿದ್ದಾರೆ. ಇಲ್ಲಿ ಗರ್ತಿಕೆರೆಯ ಮೈದಾನದ ಒಳಭಾಗದಲ್ಲಿ ಸ್ಯಾಬ್ ಬ್ರೈಸ್ಟಾರ್ ಬೆಂಗಳೂರಿನಲ್ಲಿ ಸ್ಥಾನವನ್ನು ದಿಕ್ಕಿಸಿಕೊಂಡು ಪಂದ್ಯಾಟವನ್ನು ಆಡ್ತಕ್ಕಂಥ ಲೆಫ್ಟಿ ಆಟಗಾರ ಮೊದಲ ಹಂತದಲ್ಲಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮೊದಲ ಓವರ್ಗಾಗಿ ಪುರುಷೋತ್ತಮ ಪುರ್ಷಿ ಟೈಮರ್ ಆನ್. ಟೆನಿಸ್ ಬಾಲ್ ವಿಭಾಗದಲ್ಲಿ ಒಂದು ಎಸೆತಗಾರರ ಪಟ್ಟಿಯಲ್ಲಿ ಒಂದು ಅಗ್ರ ಪಂದ್ಯದ ಕಂಡಿರ್ತಕ್ಕಂತ ಪುರುಷೋತ್ತಮ ಕೆಲವೊಂದು 7-8 ವರ್ಷಗಳ ಹಿಂಭಾಗದಲ್ಲಿ ಬಹುಶಃ ನ್ಯಾಶ್ ಬೆಂಗಳೂರಿನ ಪರವಾಗಿ ಒಂದು ಅತ್ಯುತ್ತಮ ರೀತಿಯಾಗಿ ಒಂದು ಪಂದ್ಯಾಟವನ್ನು ಆಡಿದ್ದಾರೆ. ಆ ಕಾಲಘಟ್ಟದಲ್ಲಿ ಕರ್ನಾಟಕದ ನಂಬರ್ 1 ಪ್ಲೇಸ್ ಅನ್ನ ಕಂಡಿರ್ತಕ್ಕಂಥವ್ರು ಟೆನ್ನಿಸ್ ಬಾಲಿನ ಎಸೆತಗಾರ ಕೂಡ ಪುರುಷೋತ್ತಮ.
ಇಲ್ಲಿ ಮೊದಲ ಓವರ್ಗಾಗಿ ಬರ್ತಾ ಇದ್ದಾರೆ ಕುಶಾಲ್ ಟೀಮ್ ಅಪ್ಪು 11 ಪರವಾಗಿ. ಮೊದಲ ಚೆಂಡು ಬಹಳಷ್ಟು ಉತ್ತಮತೆ ಒಂದು ಹೊಡೆತ ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ಒಂದು ಸುಂದರತೆ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಥರ್ವ ಶೃಂಗೇರಿ ಎನ್ನುವಂತ ಒಂದು ಬಲಿಷ್ಠ ತಂಡವನ್ನ ಸೋಲಿಸಿದಂತ ಒಂದು ತಂಡ ಕೂಡ ಟೀಮ್ ಕುಶಾಲ್ ಅಪ್ಪುವಿನ ತಂಡ. ನೆಟ್ಟದರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ 1 2 3 4 ಮಂದಿ ಕಿರಣದ ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಅಂತಿಮ ಹಂತದಲ್ಲಿ ಪವನ ಲಡ್ಡ 11 ತಂಡದ ಪರವಾಗಿ ಒಂದು ಅತ್ಯುತ್ತಮ ರೀತಿಯಾಗಿ ಬರುವ ಆಟವನ್ನು ದಾಖಲಿಸಬಲ್ಲಂತ ಬೆಂಗಳೂರಿನ ಪವನ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮೊದಲ ವಿಕೆಟ್ ಆಘಾತ ಕೂಡ. ವಿಷ್ಣು ಮತ್ತು ಡ್ಯಾನ್ಸರ್ ಒಂದು ಅತ್ಯುತ್ತಮ ರೀತಿಯ ಒಂದು ಮನೋರಂಜನೆಯನ್ನು ವಿಷ್ಣು ಭಟ್ರು ಕೊಡ್ತಾ ಇದ್ದಾರೆ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರ ಪ್ರದೀಪ್ ಬರ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಲೆಫ್ಟ್ ಕಿರಣ್ ವಿಕೆಟ್ ಅನ್ನ ಪುರುಷೋತ್ತಮ ಉರುಳಿಸಿದ್ರು. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಸುಲಭದ ಒಂದೊಡ್ಡ ಪೂರೈಕೆಯನ್ನ ಪ್ರದೀಪ ಪಿ ಪಡ್ಕೊಂಡ್ರು. ತಂಡದ ಮೊತ್ತ 1 ಖಾತೆ ಆರಂಭವನ್ನ ಕಾಣ್ತಾ ಇದೆ. ಮೊದಲ ಓವರ್ನಲ್ಲಿ ಒಂದು ಬಿರುಸಿದ ಆಟವನ್ನು ದಾಖಲಿಸುವಂತ ಒಂದು ಹಂತವನ್ನ ಕಂಡಿರ್ತಕ್ಕಂತ ತಂಡದ ಪ್ರಮುಖ ಅನುಭವಿ ಆಟಗಾರ ಕೂಡ ಕಿರಣ ಸುಲಭದ ಕ್ಯಾಚ್ ಅನ್ನ ಪವನ್ ಪಡ್ಕೊಂಡಿದ್ದಾರೆ. ಮೊದಲ ವಿಕೆಟ್ ಆಘಾತದಲ್ಲಿ ಒಂದೋಟವನ್ನು ದಾಖಲಿಸತಕ್ಕಂತ ತಂಡ ಮೊದಲ ಓವರಿನ ಮುಕ್ತಾಯದಲ್ಲಿ ಆ ಮೊದಲ 3 ಚೆಂಡುಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಸುಂದರತೆ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಈ ಹಂತದಲ್ಲಿ ಅರವಿಂದ ಪಡ್ಕೊಂಡ್ರು. ವಿನೋದದ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಸಬ್ ಸ್ಟಾರ್ ಬೆಂಗಳೂರಿನ ತಂಡ. ಗಾಳಿಯಲ್ಲಿ ನಾನು ಕೇಳಿ ಬಂದೆ ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಓಯಿನಿಯ ಓಯಿನಿಯ ನನ್ನನ್ನು ಸೇರಲು ನನ್ನನ್ನು ಸೇರಲು ಈಗಾಗಲೇ ಮೊದಲ ಕ್ಯಾಚ್ ಅನ್ನು ಪಡ್ಕೊಂಡಂತ ಪವನ ಅವರಿಗೆ ಧಾತ್ರಿ 11 ಪ್ರವರ್ತಕರಾಗಿರುವಂತ ನಾಗ 1,000 ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಪವನರೇ, ಪಂದ್ಯಾಟ ಮುಗಿದ ತಕ್ಷಣ ಇಲ್ಲಿ ಬಂದು ಎಂಬುದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಮತ್ತೊಂದು ಕ್ಯಾಚ್ ಅನ್ನು ಪಡ್ಕೊಂಡ್ರೆ ಮತ್ತೆ 1,000 ರೂಪಾಯಿಗಳ ಘೋಷಣೆಯನ್ನು ಮಾಡಿದ್ದಾರೆ. ಧಾತ್ರಿ 11 ಪ್ರವರ್ತಕರಾಗಿರ್ತಕ್ಕಂತ ನಾಗ. ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ ಹೇಮಾದ್ರಿ. ಮೊದಲ ಹಂತದಲ್ಲಿ ವಿನೋದ್ ಔಟ್ ಆದ್ರು, ಕಿರಣ್ ಔಟ್ ಆದ್ರು. ಪುರುಷೋತ್ತಮನ ಒಂದು ಎಕ್ಸ್ಪೀರಿಯನ್ಸ್ ಬೌಲರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ತಮ್ಮದೇ ಬಹಳಷ್ಟು ಬರ್ತದೆ. ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ 2 ಓಟದ ಪೂರೈಕೆದ ಹೇಮಾದ್ರಿ ಕಂಡುಕೊಂಡ್ರು. ತಂಡದ ಮೊತ್ತ 3ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ ಸ್ಯಾಬ್ರೆ ಸ್ಟಾರ್ಸ್ ತಂಡ.
ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತಟಿ ಮುಟ್ಟಿ ಆಡುವಂತ ಪ್ರಯತ್ನ, ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಮೊದಲ ಓವರ್ನ ಮುಕ್ತಾಯದಲ್ಲಿ 2 ವಿಕೆಟ್ ಅನ್ನು ಉರುಳಿಸುವ ಮುಖಾಂತರವಾಗಿ ಕೇವಲ 4 ಓಟಗಳಿಗೆ ಒಂದು ಹಂತದ ಅವಕಾಶವನ್ನು ಪುರುಷೋತ್ತಮ ಮಾಡಿಕೊಟ್ರು. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಡಗು. ನಾನಿನ್ನ ಮರೆಯಲಾರೆ. ಎರಡನೇ ಓವರ್ ಅಲ್ಲಿ ಪ್ರಾರಂಭದ ಕಾಣ್ತಾ ಇದೆ. ನವೀನ್ ಎಸೆತಗಾರಿಕೆ ವಿಭಾಗದಲ್ಲಿ ಮೊದಲ ಓವರ್ ಅಲ್ಲಿ ಕೇವಲ 4 ಓಟವನ್ನು ಪುರುಷೋತ್ತಮ ಬಿಟ್ಕೊಟ್ರು. ಮೊದಲ ಲೀಗ್ ಹಂತದ ಪಂದ್ಯಾಟವನ್ನು ಸೋತಂತ ಒಂದು ತಂಡ ಕೂಡ ಟೀಮ್ ಕುಶಾಲ್ 11 ಬೆಂಗಳೂರು. ಅಪ್ಪು 11 ಅದಾದ ಬಳಿಕ ಒಂದು ಅತ್ಯುತ್ತಮ ರೀತಿಯ ಒಂದು ಕಂಬ್ಯಾಕ್ ಅನ್ನು ಮಾಡಿಕೊಂಡ್ರು. ಸತತವಾಗಿ ನಿಧಾನಗತಿಯಲ್ಲಿ ಜಯವನ್ನು ದಾಖಲಿಸಿಕೊಂಡು ಇಲ್ಲಿಯ ತನಕ ಬಂದು 4ನೇ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದು ಅತ್ಯುತ್ತಮ ರೀತಿಯ ತಂಡ. ಹೊಸ ಬೌಲರ್ ನವೀನ್. ತಂಡದ ಮೊತ್ತ 4ಕ್ಕೆ 2 ಸ್ಯಾಬ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. 2 ಕ್ರೀಡಾ ಋತುವಿನಿಂದಲೂ ಕೂಡ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸ್ತಾ ಇರುವಂತಹ ತಂಡ ಕೂಡ ಸ್ಯಾಬ್ ಬ್ರೈಟ್ ಸ್ಟಾರ್. ಅನುಭವಿ ಆಟಗಾರರನ್ನು ಹೊಂದಿರುವಂತಹ ಒಂದು ತಂಡ. ಸುಂದರತೆ ಹೊಡೆತ, ಹೇಮಾದ್ರಿ ದಂಡ, ಮುಖ್ಯವಾಗಿ ಚೆಂಡು ಲಾಂಗ್ ಆದಿ ಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಯಾವುದಾದ್ರೂ ಮೊದಲ ಚೆಂಡಲ್ಲಿ ನೋಟದಲ್ಲಿ ಸೂರ್ಯಗಂಧ ಅಂತರಂಗ ಪ್ರಾಣ ಈಗ ನಂತರಾಣ ಕಾಣೆ ನನ್ನ ದೇವರಾಣೆ ಭಾಲಾರಿ ಇವ ಭಾರಿ ಮೋಜುಗಾರ ಭಾಲಾರಿ ಇವ ತೀರ ಮೋಸಗಾರ ಭಾಲಾರಿ ಇವ ಭಾರಿ ಮೋಜುಗಾರ ಭಾಲಾರಿ ಇವ 2ನೇ ಓವರ್ ಮೊದಲ ಚೆಂಡಿನಲ್ಲಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಹೇಮಾದ್ರಿ ಒಂದು ಅತ್ಯುತ್ತಮ ರೀತಿಯ ಒಂದು ಸಿಕ್ಸರ್ ಅನ್ನು ಇಲ್ಲಿ ದಾಖಲಿಸಿದ್ದಾರೆ. 2 ವಿಕೆಟ್ಗಳ ಬಳಿಕ ಒಂದು ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಬಲ್ಲಂತ ಪ್ರಯತ್ನವನ್ನು ಮಾಡ್ತಕ್ಕಂತ ಹೇಮಾದ್ರಿ. ಸ್ಯಾಬ್ ಬ್ರೈಟ್ ಸ್ಟಾರ್ ಮೊತ್ತ 10ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ನವೀನ್ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಲೆಗ್ ಬಿಫೋರ್ ದ ವಿಕೆಟ್ಗಾಗಿ ಬಲವಾದ ಮನವಿ. ಪುರಸ್ಕಾರಗಳು ಬರ್ತಾ ಇಲ್ಲ, ಲೆಗ್ ಬೈಸ್ ಎನ್ನುವಂತ ಸೂಚನೆ ಬರ್ತಾ ಇದೆ. ತಡ ಮತ ಅಂಕಿಅಂಶ ಪಟ್ಟಿಯಲ್ಲಿ 11 ಓಟವನ್ನು ದಾಖಲಿಸಿದ್ದಾರೆ. 2ನೇ ಓವರ್ ಚಾಲ್ತಿಯ 2 ಚೆಂಡುಗಳು ಮುಕ್ತಾಯ. 3 ದಿನಗಳ ಕಾಲದೊಂದು ವ್ಯವಸ್ಥಿತ ಚೆಂಡು ದಾಳಿದ ಸಮರ. ಮೊದಲ ಬಾರಿಗೆ ಗರ್ತಿಕೆರೆ ಮೈದಾನದ ಒಳಭಾಗದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಟೂರ್ನಮೆಂಟ್ ಇಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯ. ನಾನ್ ಸ್ಟೇಟ್ ಮಾದರಿಯ ತಂಡಗಳು, ರಾಜ್ಯ ಮಟ್ಟದ ಒಂದು ಹೆಸರಾಂತ ತಂಡಗಳೆಲ್ಲವೂ ಕೂಡ ಮೊದಲ ಬಾರಿಗೆ ಒಂದು ಮೈದಾನದ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡಿದ್ದಾವೆ. ಇಲ್ಲಿ 4ನೇ ಕ್ವಾರ್ಟರ್ ಫೈನಲ್. ಈಗಾಗಲೇ ಜಾನ್ಸನ್ ಕುಂದಾಪುರ, ಫ್ರೆಂಡ್ಸ್ ಬೆಂಗಳೂರು, ಅಕುಲ್ ಟೂರಿಸಂ ಕೊಡಗಿನ ತಂಡ ಸೆಮಿಫೈನಲ್ ಹಂತವನ್ನು ಕಂಡಿದ್ದಾರೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮ್ಯಾಥ್ಯೂ ಒಂದು ಅತ್ಯುತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಒಂದು ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 12 ಓಟಗಳು. 2ನೇ ಓವರ್ ಚಾಲ್ತಿಯ 3 ಚೆಂಡುಗಳು ಮುಕ್ತಾಯವನ್ನು ಕಾಣ್ತಾ ಇದೆ. ನವೀನ ಎಸೆತಗಾರಿಕೆ ವಿಭಾಗದಲ್ಲಿ ಟೂರ್ನಮೆಂಟಿನ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂತ ಆಟಗಾರರಿಗೆ ಆಕರ್ಷಕ ಸೈಕಲ್. ಅದ್ಯಾವ ಆಟಗಾರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡ್ಬೇಕಾಗಿದೆ. ಶಾರ್ಟ್ ಪಾಯಿಂಟ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಬಹಳಷ್ಟು ಬರುತ್ತೆ. ಹೊಡೆತ, ಕ್ಷೇತ್ರ ರಕ್ಷಣೆ ವೈಫಲ್ಯ. ಸುಲಭವಾಗಿ ಚೆಂಡನ್ನು ಅಡ್ಡಾಯಿಸಬಹುದಿತ್ತು.
ಬೌಂಡರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 4 ಓಟದ ಸೇರ್ಪಡೆ. 오빤 강남스타일 강남스타일 낮에는 따사로운 인간적인 여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사 ತಂಡದ ಮೊತ್ತ 16. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರಿನ ಮುಕ್ತಾಯಕ್ಕಾಗಿ ಕ್ಷಣಗಾತ್ರಗಳಲ್ಲಿತ್ತು. ಕ್ಷೇತ್ರಕ್ಷಕರ ಶಿರದ ಮೇಲ್ಭಾಗದಲ್ಲಿ ಹೋಗ್ತಕ್ಕಂತ ಒಂದು ಹೊಡೆತ. ಹೇಮಾದ್ರಿ ದಾಳಿಯ ಮುಖ್ಯವಾಗಿ ಮತ್ತೆ ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಗೋಲಿಸ್ತಾರೆ. ಬೌಂಡ್ರಿ. ಬಾಯಿ ಸಿಹಿ ಮಾಡೋಣ. Bienvenidos a la cripta. Dame tu cosita. Dame tu cosita. Ay, dame tu cosita. Dame tu cosita. Ay, dame tu cosita. Dame tu cosita. Ay, dame tu cosita. Muévete para aquí, muévete para allá. Dame tu cosita. ಊಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 21. 2 ಓವರ್ಗಳ ಮುಕ್ತಾಯವನ್ನು ಕಾಡ್ತಾ ಇದೆ. 21ಕ್ಕೆ 2 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಕ್ಕಂತ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ. ಇದೇ ಕ್ರೀಡಾ ಋತುವಿನಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರ್ತಕ್ಕಂಥ ತಂಡ. స్మగ్లర్లు పోలీసులు పొలిటీషియన్లు అందరూ వచ్చిన్నారు. కోకా కోకా కడితే కొరకొరమంటూ చూస్తారు. పొట్టి పొట్టి కౌని వేస్తే పట్టి పట్టి చూస్తారు. కోకా కాదు కౌను కాదు కట్టులోన ఏముంది మీ కళ్ళల్లోనే అంతా ఉంది. మీ మగ బుద్ధి వంకర బుద్ధి. అంటవా అమ్మవా అంటవా అమ్మవా అంటవా అమ్మవా. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಕ್ಕಂಥ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರು 2 ವಿಕೆಟಿನ ಪತನದ ನಂತರ ಹೇಮಾದ್ರಿ ಒಂದು ಹಂತದ ಇನ್ನಿಂಗ್ಸ್ ಅನ್ನ ಕಟ್ಟಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ಕ್ರೀಡಾ ಋತುವಿನಲ್ಲಿ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರು ಅರಸೀಕೆರೆ ಮೈದಾನದ ಒಳಭಾಗದಲ್ಲಿ ಪ್ರಶಸ್ತಿಯನ್ನು ಜಯಿಸಿದ್ರು. 2 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಕೂಟ ಬಂದ ಫೈನಲ್ ಹಂತದಲ್ಲಿ ಅಥರ್ವ ಶೃಂಗೇರಿಯನ್ನು ಮಣಿಸುವ ಮುಖಾಂತರವಾಗಿ ತಾವರೆಕೆರೆ ಮೈದಾನ ಒಳಭಾಗದಲ್ಲಿಯೂ ಕೂಡ ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ಒಂದು ತಂಡ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರು. ಪುರುಷೋತ್ತಮ ಎಸೆದಿರುವಂತ ಚೆಂಡು ಸ್ಲಿಪ್ ವಿಭಾಗದಲ್ಲಿ ಮತ್ತೆ ಒಂದೊಡ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 22 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೂರನೇ ಓವರ್ ಮೊದಲ ಚೆಂಡು ಮುಕ್ತಾಯವನ್ನು ಕಾಣ್ತಾ ಇದೆ. ಮತ್ತೆ ಪುರುಷೋತ್ತಮ ಒಂದು ಹಿರಿಯ ಅನುಭವಿ ಎಸೆತಗಾರ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ ಪ್ರದೀಪ ಮಾಡಿದ್ರು. ಡೈರೆಕ್ಟ್ ಶೂಟ್ ಮಾಡುವಂತ ಒಂದು ಹಂತ. ಇಲ್ಲಿ ಒಂದೊಡ ಪೂರೈಕೆಯನ್ನು ಕಟ್ಕೊಂಡ್ರು. ತಂಡದ ಮೊತ್ತ 23 ಓಟಗಳು. 2 ಚೆಂಡು ಮುಕ್ತವನ್ನು ಕಾಣ್ತಾ ಇದೆ. ಕುಶಾಲ್ ಟೀಮ್ ಅಪ್ಪು 11 ತಂಡ. ಪುರುಷೋತ್ತಮ ಅರಸೀಕೆರೆ ಎಸೆತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತ. ಮತ್ತೆ ಒಂದೊಳ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 24 ಓಟವನ್ನು ಈಗಾಗಲೇ ದಾಖಲಿಸ್ತಾ ಇದ್ದಾರೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ. 2 ಕೂಡ ಬೆಂಗಳೂರಿನ ತಂಡ ಅಂತಿಮ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿಯನ್ನ ಕಂಡುಕೊಳ್ತಾ ಇದ್ದಾವೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟವನ್ನೇ ದಾಖಲಿಸಬಲ್ಲಂತ ಸಾಮರ್ಥ್ಯದ ಬೆಂಗಳೂರು ಪರಿಸರದ ಹುಡುಗರನ್ನ ಹೊಂದಿರತಕ್ಕಂತ 2 ತಂಡಗಳು. ತನ್ಮೂಲಕ ಅಕ್ರಾಸ್ ಲೈನ್ ನಲ್ಲಿ ಒಂದು ಸ್ಕ್ವೇರ್ ಲೆಗ್ ಅಲ್ಲಿ ಆಡುವಂತ ಪ್ರಯತ್ನವನ್ನ ಮಾಡಿದ್ರು. ಪ್ರದೀಪದ ವಿಕೆಟ್ ಆಘಾತವನ್ನ ಕಾಣ್ತಾ ಇದೆ. ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರು 3ನೇ ವಿಕೆಟ್ ಪತನ ಕೂಡ.
पूछो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के पूछो को थोड़ा राउंड घुमा के अन्ना के जैसा चश्मा लगा के कोकोनट में लस्सी मिला के आ जाओ सारे मूड बना के और रजनी फैन
ತಂಡದ ಮೊತ್ತ 32. ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ವಿಕೆಟ್ ಕೀಪರ್ ಸೀನಾ ಒಂದು ಎಡವಿಕೆಯನ್ನು ಮಾಡಿಕೊಂಡ್ರು. ಬೈಸ್ ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತ ಟೀಮ್ ಕುಶಾಲ್ 11 ತಂಡ ಸುಲಭದ 4 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 36. ಬಹಳಷ್ಟೊಂದು ಶ್ರೀಮಂತಿಕೆ ಧೀಮಂತಿಕೆಯಾಗಿ ಸಾಕ್ತಕ್ಕಂತ ಒಂದು ಪಂದ್ಯಕೂಟ. ಟೆನಿಸ್ ಬಾಲ್ ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಶ್ರೀಮಂತಿಕೆ ಕ್ರೀಡೆಯಾಗಿ ಸಾಗ್ತಾ ಇದೆ. ಸಮಯದಿಂದ ಸಮಯಕ್ಕೆ ಬೆಳವಣಿಗೆ, ದಿನದಿಂದ ದಿನಕ್ಕೆ ಆಟಗಾರ ಹೆಚ್ಚುವರಿ. ಬಹಳಷ್ಟೊಂದು ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. ಮತ್ತೆ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ ಯೂನಿಸ್. ನಾಲ್ಕನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆ. ಅಂಗಣ ಒಳಭಾಗದಲ್ಲಿ ಶಬರಿ ಮತ್ತರು ಅನುಭವಿ ಆಟಗಾರ ಬರ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು 4ನೇ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಹೊಸ ಆಟಗಾರ ಶಬರಿ ಅಂಕಣದ ಒಳಭಾಗದಲ್ಲಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಹೊಡೆತ, ಸುಂದರತೆ, ಒಂದು ಕ್ಷೇತ್ರ ರಕ್ಷಣೆ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಅಣ್ಣ ಪ್ರೇಕ್ಷಕರೆಲ್ಲರೂ ಕೂಡ ಆ ಬೌಂಡ್ರಿ ಲೈನ್ ಅನ್ನು ಬಿಟ್ಟು ಒಂದಷ್ಟು ಅಂತರದಲ್ಲಿ ಕುಳಿತುಕೊಳ್ಳಿ ಎಂದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾವೆ. ಫೀಲ್ಡರ್ಗಳಿಗೆ ಸಮಸ್ಯೆ ಆಗಿದ್ರೆ ಮತ್ತೆ ಕಷ್ಟ ನೋಡಿ. ಎಲ್ಲರೂ ಕೂಡ ಚೇರ್ಗಳನ್ನ ಹಿಂದೆ ಇಡಿ. But I am still a meme. 4 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 39 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರು. ಬರಿವೋಳು 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 MTV ಸುಬ್ಬುಲಕ್ಷ್ಮಿಗೆ ಬರಿವೋಳು ಬರಿವೋಳು CTV ಮಾತಗೌಡ್ರಿಗೆ ಬರಿವೋಳು.
ಎಸ್ ಟೈಮರ್ ಆನ್. ಸುಜಿತ್ ಎಸೆತಗಾರಿಕೆ ವಿಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಎನ್ನುವಂತ ಸೂಚನೆ. ಅತಿರಿಕ್ತ ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 40. ಅರ್ಧಾಂಶ ಓವರ್ಗಳ ಮುಕ್ತಾಯದಲ್ಲಿ ಒಂದು 40 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ ಕೂಡ ಸ್ಯಾಪ್ ಬ್ರೇಸ್ಟ್ ಸ್ಟಾರ್. ತಟ್ಟಿಬಿಟ್ಟಿ ಆಡಬಲ್ಲಂತ ಒಂದು ಪ್ರಯತ್ನವನ್ನು ಶಬರಿ ಮಾಡಿದ್ದಾರೆ. ಶಾರ್ಟ್ ಪಾಯಿಂಟ್ ವಿಭಾಗದಲ್ಲಿ ಒಂದೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಂಡ ಮೊತ್ತ 41 ಓಟಗಳು. ಈ ಕ್ರೀಡಾ ಋತುವಿನಲ್ಲಿ ಒಂದು ಸ್ಯಾಪ್ ವೆಂಕಟೇಶ್ ಅವರ ಮುಂದಾಳತ್ವದಲ್ಲಿ ಬಹಳಷ್ಟು ಒಂದು ಪಂದ್ಯಾಟವನ್ನು ಆಡ್ತಕ್ಕಂಥ ಒಂದು ಬ್ರೇಸ್ಟ್ ಸ್ಟಾರಿನ ಹುಡುಗರು. ಬ್ರೇಸ್ಟ್ ಸ್ಟಾರ್ ಬೆಂಗಳೂರಿನ ಮುಖ್ಯವಾಗಿ ಒಂದು ಪ್ರಶಸ್ತಿಗಳ ಜಯಿಸ್ತಕ್ಕಂಥ ಒಂದು ತಂಡ ಈ ಕ್ರೀಡಾ ಋತುವಿನಲ್ಲಿ ಒಂದು ಸ್ಯಾಪ್ ಬ್ರೇಸ್ಟ್ ಸ್ಟಾರ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ನಾನ್ ಸ್ಟೇಟ್ ಮಾದರಿಯ ಪಂದ್ಯಕೂಟಕ್ಕಾಗಿ ಹೇಮಾದ್ರಿ ಮತ್ತೆ ಓಟವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಮಿಡ್ ವಿಕೆಟ್ ಭಾಗದಲ್ಲಿ ಒಂದೊಣ ಪೂರೈಕೆಯನ್ನು ಕಡ್ಕೊಂಡ್ರು. ತಂಡದ ಮೊತ್ತ 42. 42-4 ವಿಕೆಟ್ ಆಘಾತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ ಸ್ಯಾಪ್ ಬ್ರೇಸ್ಟ್ ಸ್ಟಾರಿನ ತಂಡ. ಪವನ್ ಅವರು ಕ್ಯಾಚ್ ಪಡ್ಕೊಂಡ್ರೆ ದಾತ್ರಿ ನಾಗ ಬೆಂಗಳೂರಿಂದ 1,000 ರೂಪಾಯಿಗಳ ಘೋಷಣೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಕ್ಷಣಾತ್ರ ಗಾಳಿಯಲ್ಲಿ ಚೆಂಡು. ಬಹಳಷ್ಟು ಉತ್ತಮ ರೀತಿಯ ಒಂದು ರಿವರ್ಸ್ ಶಾಟ್ ಅನ್ನ ಶಬರಿ ದಾಖಲಿಸಿದ್ದಾರೆ. 2 ಓಟದ ಸೇರ್ಪಡೆ. ಅರವಿಂದ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತಂಡದ ಮೊತ್ತ 44 ಓಟಗಳು. ಮತ್ತೆ 4ನೇ ಬಾರಿ 4ನೇ ಚೆಂಡು ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಒಂದೋಡಿದ ಪೂರೈಕೆಯನ್ನು ಕಂಡುಕೊಂಡ್ರು. ಒಂದು ಹಂತದಲ್ಲಿ ಕನಿಷ್ಠ ಮೊತ್ತದಲ್ಲಿ ಪ್ರಮುಖ 2 ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ ಸ್ಯಾಪ್ ಬ್ರೇಸ್ಟ್ ಸ್ಟಾರ್. ವಿನೋದ್ ಮತ್ತು ಲೆಫ್ಟಿ ಕಿರಣ್ ವಿಕೆಟ್ ಅನ್ನು ಕಳ್ಕೊಂಡಿತ್ತು. ಹೇಮಾದ್ರಿ ಅಂಕಣಕ್ಕೆ ಬಂದ ನಂತರ ಒಂದು ಅತ್ಯುತ್ತಮ ರೀತಿಯ ಒಂದು ಇನ್ನಿಂಗ್ಸ್ ಅನ್ನ ದಾಖಲಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಸ್ಯಾಪ್ ಬ್ರೇಸ್ಟ್ ಸ್ಟಾರ್ ಬೆಂಗಳೂರಿನ ತಂಡ. ಸುಂದರತೆ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತಂಡದ ಮೊತ್ತ 45 ಓಟವನ್ನು ಇಲ್ಲಿ ದಾಖಲಿಸಿದ್ದಾರೆ 5ನೇ ಓವರ್ನ ಚಾಲ್ತಿಯಲ್ಲಿ. ಅಂತಿಮ ಚೆಂಡು. ಸುಲಭದ ಕ್ಯಾಚ್ ಅನ್ನ ಈ ಹಂತದಲ್ಲಿ ವಿಕೆಟ್ ಕೀಪರ್ ಪಡ್ಕೊಂಡ್ರು. 5ನೇ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 45ಕ್ಕೆ 5 ವಿಕೆಟ್ ಆಘಾತದಲ್ಲಿ 5 ಓವರ್ಗಳ ಮುಕ್ತಾಯವನ್ನು ಕಾಣ್ತಕ್ಕಂಥ ಒಂದು ತಂಡ. ಮಸ್ತ್ ಹುಡುಗಿ ಬಂದ್ರು ಹಾರಿದಾರಿರೋ. ನಾನು ನನ್ನ ದೋಸ್ತು ಅಂದ್ರು ಹಾರಿದಾರಿರೋ. ಎಲ್ಲದಕ್ಕೂ ಮಸ್ತು ಅಂದ್ರು ಹಾರಿದಾರಿರೋ. ಸುಸ್ತುವಾಗಿ ಬಿಟ್ಟು ಬಿಟ್ಟು ಹಾರಿದಾರಿರೋ. 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 ಮಸ್ತ್ ಮಸ್ತ್ ಹುಡುಗಿ ಬಂದ್ರು ಹಾರಿದಾರಿರೋ. ನಾನು ನನ್ನ ದೋಸ್ತು ಅಂದ್ರು ಹಾರಿದಾರಿರೋ. ಎಲ್ಲದಕ್ಕೂ ಅಸ್ತು ಅಂದ್ರು ಹಾರಿದಾರಿರೋ. ಸುಸ್ತುವಾಗಿ ಬಿಟ್ಟು ಬಿಟ್ಟು ಹಾರಿದಾರಿರೋ. ಅಂಗಣ ಒಳಭಾಗದಲ್ಲಿ ಮತ್ತೋರ್ವ ಅನುಭವಿ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಬೆ ಕಬಾಲಿ 5 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 45 ಓಟವನ್ನು ದಾಖಲಿಸತಕ್ಕಂಥ ಒಂದು ತಂಡ. ಇನ್ನು ಕೂಡ 3 ಓವರ್ಗಳು ಬಾಕಿಯಲ್ಲಿ ಉಳಿತಾ ಇದೆ. 6ನೇ ಓವರ್ ಇಲ್ಲಿ ಚಾಲ್ತಿಯನ್ನ ಕಾಡ್ತಾ ಇದೆ. ಅರವಿಂದ 6ನೇ ಓವರ್ಗಾಗಿ
ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನ ಅರವಿಂದ ದಾಖಲಿಸಿದ್ದಾರೆ. 6ನೇ ಓವರಿನ ಮೊದಲ ಚೆಂಡು ಡಾಟ್ ಬಾಲ್ ಆಗಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಶಬರಿ ಸ್ಟ್ರೈಕ್ ರನ್ ಮೇಲ್ಭಾಗದಲ್ಲಿ 2ನೇ ಚೆಂಡು ಬಹಳ ಸುತ್ತಮುತ್ತ ಹೊಡೆತ ಚೆಂಡು ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ. ತಂಡದ ಮೊತ್ತ 49. ಅಂತಿಮ ದಿನದ ಪಂದ್ಯಕೂಟಗಳೆಲ್ಲವೂ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದು ಹಂತದ ಟರ್ನ್ ಆಗ್ತಾ ಇದೆ, ನಿಪ್ಪಾಗ್ತಾ ಇದೆ. ಆಟಗಾರನ ಒಂದು ತಾಳ್ಮೆ ಪರೀಕ್ಷೆ ಮಾಡಬಲ್ಲಂತ ಒಂದು ಹಂತಕ್ಕೆ ಹೋಗ್ತಕ್ಕಂಥ ಒಂದು ಎಸೆತ. ಮತ್ತೆ ಅರವಿಂದ ಬೌಂಡರಿಯ ನಂತರ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 49 ತಂಡದ ಮೊತ್ತ. ನೆಟ ನೇರ ಹೊಡೆತ ಲಂಗಾದ ಭಾಗದಲ್ಲಿ ಚೆಂಡು ಶಬರಿ ದಾಳಿ ಮುಖ್ಯವಾಗಿ ಸೀಮಾ ರೇಖೆಯ ಹೊರ ಭಾಗದ ಕ್ರಮಿಸ್ತಾ ಇದೆ. 6 ಓಟವನ್ನು ಇಲ್ಲಿ ಶಬರಿ ದಾಖಲಿಸಿದ್ರು. ತಂಡದ ಮೊತ್ತ 55ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಸ್ಯಾಬ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ವೈಡ್ ಬಾಲ್ ಎನ್ನುವಂತ ಸೂಚನೆಯಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಕೆಲವೊಂದು ಪ್ರಮುಖ ವಿಕೆಟ್ ಆಘಾತದ ನಂತರ ಒಂದು ಹಂತದಲ್ಲಿ ಹೇಮಾದ್ರಿ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ದಾಖಲಿಸಿದ್ದಾರೆ. ಇವಾಗ ಶಬರಿ ಹೇಮಾದ್ರಿಯ ವಿಕೆಟ್ ಅನ್ನ ಕಳೆದುಕೊಂಡ ನಂತರ ಮತ್ತೊಂದು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನ ಕಟ್ಟಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಲೆಫ್ಟಿ ಆಟಗಾರ. ಈ ತನ್ಮಧ್ಯೆ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಶಾರ್ಟ್ ಪಾಯಿಂಟ್ ಡಿಫೆಕ್ಷ ಕವರ್ ಸಡುವಲ ಚೆಂಡು ಸೀಮಾ ರೇಖೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ. ಈ ಓವರ್ ನಲ್ಲಿ ಬರ್ತಕ್ಕಂತ 2ನೇ ಬೌಂಡರಿಯೂ ಕೂಡ ಒಂದು 6 ಅನ್ನ ಇದೇ ಓವರ್ ನಲ್ಲಿ ದಾಖಲಿಸಿದ್ದಾರೆ. ತಂಡದ ಮೊತ್ತ 60 ಓಟಗಳು. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಮಿಡ್ ವಿಕೆಟ್ ವಿಭಾಗದಲ್ಲಿ ಮ್ಯಾಥ್ಯೂ ಕ್ಷೇತ್ರಕ್ಷಣ ವೈಫಲ್ಯತೆ ಕಂಡುಕೊಂಡ್ರು. 1ರ ಬದಲಿಗೆ 2 ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಂಡದ ಮೊತ್ತ 62. ರನ್ಔಟ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ಎಸ್ ನಾಟ್ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. 62 ತಂಡದ ಮೊತ್ತ. 6 ಓವರ್ಗಳ ಮುಕ್ತಾಯದಲ್ಲಿ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ಆಡ್ತಕ್ಕಂಥ ಒಂದು ತಂಡ 62 ಓಟವನ್ನು ದಾಖಲಿಸಿದ್ದಾರೆ. ಗೆಳೆಯ ಓವರ್ಗಾಗಿ ಮತ್ತೆ ಸುಜಿತ್. ಇನ್ನಿಂಗ್ಸಿನ ಆರಂಭವನ್ನು ನಾವು ಕಂಡಾಗ ಬಹುಶಃ 50-55ರಲ್ಲಿ ಸ್ಯಾಬ್ ಬ್ರೈಸ್ಟರ್ ಅನ್ನು ಕಟ್ಟಿ ಹಾಕಬಲ್ಲಂತ ಪ್ರಯತ್ನವನ್ನು ಮಾಡಿರ್ತಕ್ಕಂಥ
ಟೀಮ್ ಕುಶಲ್ ಅಪ್ಪು ಇಲವೆನ್ನಿನ ತಂಡ ಮೊದಲ ಹಂತದಲ್ಲಿ ಪುರುಷೋತ್ತಮ ಒಂದು ಅತ್ಯುತ್ತಮ ರೀತಿಯ ಒಂದು 2 ಓವರ್ ಅನ್ನು ಮುಗಿಸಿದ್ದಾರೆ. ಅದಾದ ಬಳಿಕ ಅರ್ಧಾಂಶ 4 ಓವರ್ಗಳ ಮುಕ್ತಾಯದ ಬಳಿಕ ಒಂದು ಬೃಹತ್ ಮೊತ್ತದ ಪಂದ್ಯಾಟವನ್ನು ಆಡ್ತಕ್ಕಂಥ ಸ್ಯಾಬ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ. ಹೇಮಾದ್ರಿಗೆ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ಮತ್ತೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಕಾಡ್ತಾ ಇದೆ. 2 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಅಭಿ 2 ಓಟದ ಪೂರೈಕೆಯನ್ನು ಕಂಡುಕೊಂಡ್ರು. ತಡ ಮೊತ್ತ 64 ಓಟವನ್ನು ದಾಖಲಿಸಿದ್ದಾರೆ. 4 ಚೆಂಡುಗಳು ಬಾಕಿಯಲ್ಲಿದೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ. ಆ ನೋಬಾಲ್ ಚೆಕ್ಕಿಂಗ್ ಆಗಿ ತೃತೀಯ ನೇತ್ರ ಒಂದು ಹಂತದಲ್ಲಿ ಬೌಲರ್ ಅಂಪೈರ್ಗೆ ಅಡ್ಡ ಆಗಿರೋದ್ರಿಂದ ಈ ಡಿಸಿಷನ್ಗಾಗಿ ಒಂದು ಹಂತದ ಒಂದು ತೃತೀಯ ನೇತ್ರ ಮೊರೆಗೆ ಹೋಗ್ತಾ ಇದ್ದಾರೆ ನಿರ್ಣಾಯಕರು. ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡ್ಬೇಕಾಗಿದೆ. ಎಸ್ ವೈಡ್ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ತಂಡದ ಮೊತ್ತ 65. ಸುಂದರತೆ ಹೊಡೆತ ಬಿ ಕಮಾಲಿದ್ದಾನೆ. ಮುಖ್ಯವಾಗಿ ಚೆಂಡು ಮಿಡ್ ವಿಕೆಟ್ ಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಅಂಗಣ ಹೊರಭಾಗದಲ್ಲಿ ಕಮಾಲಿ ಆರ್ಭಟ ಬೆಂಗಳೂರು ಪರವಾಗಿ ಬರ್ತಾ ಇದೆ. एक चेडू वाटल्या आयतारा भेटले मातमाते काका जरा दोघांय आम्ही फुल्ल नसताना तिचे बायलाचे बैला ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಆಟವನ್ನು ಮತ್ತೆ ದಾಖಲಿಸಿದ್ದಾರೆ ಅಭಿ ಕಮಾಲಿ. ತಂಡದ ಮೊತ್ತ 72 ಓಟಗಳು. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಮತ್ತೆ 5ನೇ ಬಾರಿ ಸುಂದರತೆ ಒಂದು ಎಸೆತ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತವನ್ನ ಇಲ್ಲಿ ಸುಜಿತ್ ದಾಖಲಿಸಿದ್ರು. ಮೊದಲ ಹಂತದಲ್ಲಿ ಕನಿಷ್ಠ ಮೊತ್ತದೊಂದಿಗೆ ಒಂದು ಇನ್ನಿಂಗ್ಸ್ ಅನ್ನು ಆರಂಭಿಸಿರ್ತಕ್ಕಂಥ ಒಂದು ತಂಡ ಇವಾಗ ಒಂದು ಹಂತದಲ್ಲಿ ಹೋರಾಟಕಾರ್ಯ ಮೊತ್ತವನ್ನು ದಾಖಲಿಸ್ತಾ ಇದೆ ಸ್ಯಾಬ್ ಬ್ರೈಸ್ಟಾರ್. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಓಟಗಳು ಬರ್ತಾ ಇಲ್ಲ. 7 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 72 ಓಟವನ್ನು ದಾಖಲಿಸಿದ್ದಾರೆ. ಇನ್ನಿಂಗ್ಸಿನ 6 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ.
72 ಓಟವನ್ನು ದಾಖಲಿಸ್ತಾ ಇರುವಂತ ಒಂದು ತಂಡ. ಅಂಗಣ ಒಳಭಾಗದಲ್ಲಿ ಅಂತಿಮ ಓವರ್ಗಾಗಿ ಪವನ್ ಅನ್ನ ಪರಿಚಯಿಸ್ತಕ್ಕಂತ ಟೀಮ್ ಕುಶಾಲ್ ಅಪ್ಪು 11 ನಿಂದ ತಂಡ. ವೈಡ್ ಬಾಲ್ ಲಾಸ್ಟ್ ಹೊರ ತಿರುವನ್ನ ಕಂಡುಕೊಳ್ತಕ್ಕಂಥ ಒಂದು ಎಸೆತ. ಅತಿರಿಕ್ತ ಓಟಗಳ ಸೇರ್ಪಡೆಯಲ್ಲಿ ಮುಂದುವರಿಕೆಯನ್ನು ಕಾಣ್ತದೆ. 73 ಓಟವನ್ನು ದಾಖಲಿಸಿದ್ದಾರೆ. ಬೆಂಗಳೂರು ಪರಿಸರವನ್ನು ಕಂಡಿರ್ತಕ್ಕಂಥ ಮತ್ತರ್ವ ಅನುಭವಿ ಎಸೆತಗಾರ ಕೂಡ ಪವನ್. ನಾವು ಕಂಡಾಗ ಕೆಲವೊಂದು ಪ್ರೀಮಿಯರ್ ಲೀಗ್ ಗಳ ಪಂದ್ಯಾಟದಲ್ಲಿ ಒಂದು ಅತ್ಯುತ್ತಮ ರೀತಿಯಾಗಿ ಒಂದು ಆಲ್ರೌಂಡರ್ ಆಟವನ್ನು ದಾಖಲಿಸತಕ್ಕಂಥವ್ರ ಅನುಭವಿ ಆಟಗಾರ ಪವನ್ ಅಂತಿಮ ಓವರ್ಗಾಗಿ ಬರ್ತಾ ಇದ್ದಾರೆ. ಅತಿ ಹೆಚ್ಚಿನ ಪಂದ್ಯಾಟವನ್ನ ಲೊಡ್ಡ 11 ಪರವಾಗಿ ಆಡಿರ್ತಕ್ಕಂಥ ಆಟಗಾರ, ಕೆಲವೊಂದು ಪಂದ್ಯಾಟವನ್ನ ಆ ತಂಡಕ್ಕಾಗಿ ಜಯಿಸಿಕೊಟ್ಟಿರ್ತಕ್ಕಂಥ ಆಟಗಾರ ಕೂಡ ಪವನ್. ಕ್ಷಣಗಾತ್ರಗಳಲ್ಲಿತ್ತು, ತನ್ಮೂಲಕ ಕ್ಯಾಚ್ ಅನ್ನು ಪಡ್ಕೊಳ್ಳಬಲ್ಲಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇಲ್ಲಿ ಪ್ರತಿಯ ನೇತ್ರ ನೋಬಾಲ್ ಚೆಕಿಂಗ್ ಆಗಿ ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ಈ ಓವರಿನ ಆರಂಭದಲ್ಲಿ ವೈಟ್ ಬಾಲ್ ಮುಖ್ಯವಾಗಿ ಈ ಓವರ್ ಅನ್ನು ಆರಂಭಿಸಿದ್ರು. ಅದಾದ ಬಳಿಕ ಒಂದು ಫುಲ್ ಟಾಸ್ ಆಗಿ ಬಿದ್ದಿರ್ತಕ್ಕಂಥ ಒಂದು ಎಸೆತ ನೋಬಾಲ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಫ್ರೀ ಹಿಟ್. ತಂಡದ ಮೊತ್ತ 75. ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನ ಹೇಮಾದ್ರಿ, ಕಬಲಿ, ಶಬರಿ ಆಡಿದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಪವನ್. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದ್ದಾರೆ. ಎಪ್ಪತ್ತೈದು ತಂಡದ ಮೊತ್ತ. ನೆಟ್ಟ ನೆರ ಹೊಡೆತ, ತೀರಾ ಕ್ಲೋಸ್ ಪಿಚ್ ಆಗಿ ಬಿದ್ದಂತ ಚೆಂಡು ಶಬರಿ ದಾಳಿ ಮುಖ್ಯವಾಗಿ ಸೀಮಾರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. 81 ಓಟವನ್ನು ದಾಖಲಿಸ್ತಕ್ಕಂಥ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ 81 ಓಟವನ್ನು ಈಗಾಗಲೇ ದಾಖಲಿಸಿದ್ದಾರೆ. 4 ಚೆಂಡುಗಳು ಬಾಕಿಯಲ್ಲಿದೆ. ಮಿಡ್ ವಿಕೆಟ್ ಭಾಗದಲ್ಲಿ ಶಬರಿ ದಾಳಿ ಮುಖ್ಯವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗನ ಕ್ರಮಿಸ್ತಾರೆ. ಬೌಂಡ್ರಿ. 85ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬೃಹತ್ ಮೊತ್ತ. ಮೂರು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ತಂಡದ ಮೊತ್ತ 85 ಓಟಗಳು. 4 ಓವರ್ಗಳ ಮುಕ್ತಾಯದಲ್ಲಿ ಕೇವಲ 39 ಓಟವನ್ನು ದಾಖಲಿಸಿದ ತಂಡ. ಅದಾದ ಬಳಿಕ ಒಂದು ಶಬರಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿದ್ದಾರೆ. ಜೊತೆಗೆ ಅಬಿ ಕಬಾಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಕೂಡ ಶಬರಿ ಜೊತೆಗಾಗಿ ಆಡಿದ್ದಾರೆ. ಆ ಒಂದು ಹಂತ ತಂಡದ ಮೊತ್ತ 85. ರನ್ಔಟ್ ಮಾಡುವಂತ ಪ್ರಯತ್ನ, ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 86ಕ್ಕೆ ಏರಿಕೆಯನ್ನು ಕಾಣ್ತಕ್ಕಂತ ಒಂದು ತಂಡ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ. ಅಂತಿಮ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ.
ಮಂಜಾ ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಸುಲಭದ ಒಂದು ರನ್ಔಟ್ ಮಾಡುವಂತ ಒಂದು ಅವಕಾಶಗಳಿತ್ತು. ತಂಡದ ಮೊತ್ತ 87-88ರ ಟಾರ್ಗೆಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಟೀಮ್ ಕುಶಾಲ್ ಅಪ್ಪು 11 ತಂಡ ಈಗಾಗಲೇ ಸೆಮಿಫೈನಲ್ ಪ್ರವೇಶವನ್ನ ಕಂಡಿರ್ತಕ್ಕಂಥ ಜಾನ್ಸನ್ ಕುಂದಾಪುರದ ನಾಯಕ, ಫ್ರೆಂಡ್ಸ್ ಬೆಂಗಳೂರಿನ ನಾಯಕ, ಅಕುಲ್ ಟೂರಿಸಂ ಕೊಡಗಿನ ನಾಯಕ, 3 ನಾಯಕರು ಬರಬೇಕು. ಇಲ್ಲಿ ಲಾರ್ಡ್ಸ್ ಕಾರ್ಯಕ್ರಮ ಸಾಗುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಪ್ರಶಾಂತ್ ಅಂಬಲಪಾಡಿ, ಉಡುಪಿ.
ದಾಂಡಿನ ಕೆಳ ಅಂಚನ ಸವರ್ತಾ ಇದೆ. ಒಂದೋಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ರೆ ತನ್ನ ಮೊತ್ತ ಇದು. ಪವರ್ ಪ್ಲೇ ಹಂತದಲ್ಲಿ ನಿರ್ದಿಷ್ಟ ಓಟುಗಳು ಬರ್ತಾ ಇಲ್ಲ. ಮೊದಲ ಓವರ್ನಲ್ಲಿ ಕೇವಲ 4 ಓಟವನ್ನಷ್ಟೇ ದಾಖಲಿಸಿದ್ದಾರೆ. 88ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಹಂತ. ಪವರ್ ಪ್ಲೇ ಮೊದಲ 2 ಓವರ್ಗಳಲ್ಲಿ 25-30 ಓಟಗಳು ಆಶಾದಾಯಕ ಅಂಶ. ಕ್ಷಣಕಾಲ ಗಾಳಿಯಲ್ಲಿತ್ತು, ಬಹಳ ಶುದ್ಧ ಬರುತ್ತೆ, ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ತಡದ ನಮಗೆ ಭರವಸೆ ಆಟಗಾರ ಶಿವಾನಂದ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಮೊದಲ ಚೆಂಡಿನಲ್ಲಿ ಚೀನಾ ಆಟ ಮುಕ್ತಾಯವನ್ನು ಕಂಡಿತು. ಈ ಪರಿಸ್ಥಿತಿಯಲ್ಲಿ ತಂಡದ ಮತ್ತೋರ್ವ ಆಟಗಾರ ಶಿವಾನಂದನ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಸಮಯ ಸರಿತಾ ಇದೆ ಹಾಗೆ. Elle dit qu'il n'est jamais très loin, qu'il part très souvent travailler. Maman dit travailler c'est bien, bien mieux qu'être mal accompagné. Pas vrai? Où est ton papa? Dis-moi où est ton papa? ಹೊಸ ಆಟಗಾರ ಮ್ಯಾಥ್ಯೂ ಅಂಕಣಕ್ಕೆ ಬರ್ತಾ ಇದ್ದಾರೆ. ಕಳೆದ ಒಂದು 15 ದಿನ 1 ತಿಂಗಳಿನಿಂದ ಈ ಪಂದ್ಯಾಕೂಟಕ್ಕೆ ಹೋರಾಟವನ್ನ ಕಂಡಂತ ಅವಿನಾಶ್ ಕೆರೆಮನೆ ಕಳೆದ 2 ದಿನಗಳಿಂದ ಬಹಳಷ್ಟು ಚಿಂತಾಕ್ರಾಂತರಾಗಿದ್ರು. ಆದ್ರೆ ಇವತ್ತು ಅಂತಿಮ ದಿನ ಅವರು ಬಹಳಷ್ಟು ನಿರಾಳತೆಯಲ್ಲಿ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಔಟ ರಜೆ ಆಗಿರ್ತಕ್ಕಂಥ ಹೊಡೆತ ಮಾತ್ರ ಕ್ಷಣ ಕಾಲ ಗಾಳಿಯಲ್ಲಿತ್ತು. ಒಂದು ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶ ಪಡೆಯರು. ಡಿಫೆಕ್ಷ ಕವರ್ ಭಾಗದಲ್ಲಿ ಬಹಳ ಸುಂದರತ ಹೊಡೆತ ತನ್ಮೂಲಕ ಚೆಂಡು ಸಿಮಾರಕ್ಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಲ್ಮಡಿಗೆ ಸ್ಟೆಪ್ ಔಟ್ ಮಾಡಿಕೊಂಡು ಇನ್ಸೈಡ್ ಔಟ್ ಆಟವನ್ನು ಆಡುವಂತಹ ಪ್ರಯತ್ನವನ್ನು ಮ್ಯಾಥ್ಯೂ ಮಾಡಿದ್ದಾರೆ. ಮೊದಲ ಬೌಂಡ್ರಿ ಕೂಡ ಈ ಪರಿಸ್ಥಿತಿಯಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೊತ್ತ 10 ಓಟಗಳು 2 ಅಂಕೆಯನ್ನು ಕ್ರಮಿಸ್ತಾ ಇದೆ. ಅಂತಿಮ 1 ಚೆಂಡು 2ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಅಲ್ಲಿ ಎಲ್ಲಾ ತಂಡಗಳ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ಎಲ್ಲಾ ತಂಡಗಳ ನಾಯಕರು ಮೂರನೇ ದಿನದ ಈ ಒಂದು ಹೊನಲ ಬೆಳಕಿನ ಕ್ಷಣಗಣನೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರವಿಚಂದ್ರ ಹಳೆ ಅಂಗಡಿ ನಗಿಸಬಲ್ಲಂತ ಕುಣಿಯೋ ಗೊಂಬೆ, ಯಾವುದೇ ರಾಜ್ಯದ ಯಾವುದೇ ಕ್ರೀಡಾಕೂಟ ಇರಬಹುದು, ಇನ್ನಿತರ ಶುಭ ಸಮಾರಂಭಗಳಿಗೆ ಅವರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ನೃತ್ಯ ವೈಖರ್ಯ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಅದೇ ರೀತಿ ಪಂದ್ಯಾಕೂಟಕ್ಕೆ ಮೆರುಗನ್ನು ಕೊಡ್ತಾ ಇದೆ, ಸಮಾರಂಭಗಳಿಗೆ ಸೊಬಗನ್ನು ಕೊಡ್ತಾ ಇದೆ. ಆ ಸೊಬಗು ಮನೋರಂಜನೆ ನಡುವೆ
ತನ್ನ ಕಾಯಕದ ಉದರ ನಿಮಿತ್ತ ನಾನಾ ವೇಷಗಳು ಅನ್ನುವಂಥ ರೀತಿಯಲ್ಲಿ ಈ ಒಂದು ಕಾಯಕವನ್ನು ಬಹಳಷ್ಟು ಜನಪ್ರಿಯತೆಯ ದೃಷ್ಟಿಕೋನದಡಿಯಲ್ಲಿ ತನ್ನನ್ನು ಈ ರೀತಿಯ ಒಂದು ಹಂತದಲ್ಲಿ ಯಶಸ್ವಿಯಾಗಿ ಬಳಸ್ಕೊಳ್ತಾ ಇರ್ತಕ್ಕಂಥ ರವಿಚಂದ್ರ ಹಳೆ ಅಂಗಡಿಯವರಿಗೂ ಕೂಡ ಬಹಳಷ್ಟು ಅಭಿಮಾನದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅಂತಿಮ ದಿನದ ಕಾರ್ಯಕ್ರಮಕ್ಕಾಗಿ. ಮತ್ತೆ ಹೇಮಂತ ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಮೂರನೇ ಓವರ್ನ ಚಾಲ್ತಿಯಲ್ಲಿ ಹೇಮಂತ ನಿಧಾನಗತಿಯಲ್ಲಿ ಪಂದ್ಯ ತನ್ನತ್ತ ವಾಲಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಸೆಮಿಫೈನಲ್ ಎಂಟ್ರಿನ ದಾಖಲಿಸಿರ್ತಕ್ಕಂಥ ಮೂರು ತಂಡಗಳ ನಾಯಕರು ನಮ್ಮ ಮೈಸ್ಟೇಜ್ ಕಡೆ ಬರ್ಬೇಕೆನ್ನುವಂತ ಸೂಚನೆ ಮತ್ತೆ ಕೊಡ್ತಾ ಇದ್ದೇವೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಸಮಯ ಸರಿತಾ ಇದ್ದ ಹಾಗೆ ಪಂದ್ಯ ಕೈವಶ ಮಾಡಿಕೊಳ್ಳುವಂತಹ ಸರ್ವ ಸಿದ್ಧತೆಯಲ್ಲಿ ಬ್ರೈಟ್ ಸ್ಟಾರ್ ಆಟಗಾರರು. ಬೆಂಗಳೂರಿನ 80-90 ದಶಕದಲ್ಲಿ ಅತ್ಯುತ್ತಮ ರೀತಿಯ ಒಂದು ಪ್ರದರ್ಶನವನ್ನು ಕಂಡಂತಹ ತಂಡ ಸ್ಯಾಪ್ ವೆಂಕಟೇಶ್ ಅವರೊಂದು ಹೋರಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟವನ್ನು ಆಡ್ತಾ ಇತ್ತು. ಕೆಲವೊಂದು ಪರಿಸ್ಥಿತಿಯಲ್ಲಿ ಬೆಂಗಳೂರಿನ ಪರಿಸರದಲ್ಲಿ ಅತ್ಯುತ್ತಮ ರೀತಿಯ ಒಂದು ಸ್ಯಾಪ್ ಟ್ರೋಫಿ ಅನ್ನುವಂತ ರಜತದ ಟ್ರೋಫಿಗಳು, ಬೆಳ್ಳಿಯ ಟ್ರೋಫಿಗಳನ್ನ ಪಂದ್ಯಾಟ ಕೂಡ ನಡೆಸ್ತಾ ಇರ್ತಕ್ಕಂಥ ಸ್ಯಾಪ್ ವೆಂಕಟೇಶ್ ಅವರು ಇವತ್ತಿನ ದಿನಗಳ ಮತ್ತೊಂದು ಯುವ ಆಟಗಾರರ ತಂಡ ಬ್ರೈಟ್ ಸ್ಟಾರ್ ನ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಈ ಒಂದು ಪಂದ್ಯಾಕೂಟದಲ್ಲಿ ಸ್ಯಾಪ್ ಬ್ರೈಟ್ ಸ್ಟಾರ್ ಅನ್ನುವಂಥ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಬೆಂಗಳೂರಿನ ಮತ್ತೊಂದು ಯುವ ಆಟಗಾರರ ತಂಡ. ಮತ್ತೆ 5ನೇ ಬಾರಿ ಬ್ಲಾಕ್ ಆಲ್ ಚೆಂಡು ಯಾರ್ಕರ್ಲ ಅಂತ ಸದಾ ನೇರ ಗುರಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ಒಂದೋಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ ಕೂಡ ಲೆಗ್ ಬೈ ರೂಪದಲ್ಲಿ ಒಂದೋಟಗಳ ಹೆಚ್ಚುವರಿ ತಡ ಮೊತ್ತ 13 ಓಟಗಳು. ಮೂರನೇ ಓವರ್ನ ಚಾಲ್ತಿ ಒಂದು ಅಂತಿಮ ಒಂದು ಚೆಂಡು ಈ ಪರಿಸ್ಥಿತಿಯಲ್ಲೇ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಬರುತ್ತೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 18 ಚೆಂಡುಗಳ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅಲ್ಲಿ ವೈಡ್ ಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. ಒಂದೋಟಗಳ ಸೇರ್ಪಡೆ ತಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಅಲ್ಲಿ ಸೆಮಿಫೈನಲ್ ಎಂಟ್ರಿನ ದಾಖಲಿಸಿರ್ತಕ್ಕಂಥ ತಂಡಗಳ ನಾಯಕರು ಜಾನ್ಸನ್ ಕ್ಯಾಪ್ಟನ್, ಅದೇ ರೀತಿ ಅಕುಲ್ ಟೂರಿಸಂ ಕೊಡಗು, ಫ್ರೆಂಡ್ಸ್ ಬೆಂಗಳೂರು, ಎಲ್ಲ ತಂಡಗಳ ನಾಯಕರು ಬನ್ನಿ. ಜೊತೆಗೆ ಪ್ರಸ್ತುತ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಎರಡೂ ತಂಡಗಳ ಹೆಚ್ಚುವರಿ ಆಟಗಾರರು ಬನ್ನಿ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ರೇಸಿಂಗ್ ಡೆಲಿವರಿ, ಬಿರುಸಿನ ಹೊಡೆತ, ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಚೆಂಡು. 6 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ ಮೂರನೇ ಓವರ್ನ ಮುಕ್ತಾಯಕ್ಕೆ 20 ಓಟವನ್ನು ದಾಖಲಿಸ್ತಾ ಇದ್ದಾರೆ. 68ರ ಒಂದು ಚೇಸಿಂಗ್ ಪ್ರಕ್ರಿಯೆ ಅಂತಿಮ ಹಂತದ 30 ಚೆಂಡು ಜಯಕ್ಕಾಗಿ 68 ಓಟಗಳು ಬರಬೇಕಾಗಿದೆ. 30 ಚೆಂಡು 68 ಓಟಗಳು ಬರಬೇಕಾಗಿದೆ ಪರಿಸ್ಥಿತಿಯಲ್ಲಿ.
ಅಲ್ಲಿ ಜಾನ್ಸನ್ ನಾಯಕರು ಬಂದಿದ್ದಾರೆ. ಅದೇ ರೀತಿ ಅಕುಲ್ ಟೂರಿಸಂ ಕೊಡಗು ನಾಯಕರಿದ್ದಾರೆ. ಫ್ರೆಂಡ್ಸ್ ಬೆಂಗಳೂರು ಕ್ಯಾಪ್ಟನ್ ಬನ್ನಿ. ಜೊತೆಗೆ ಬ್ರೈಟ್ ಸ್ಟಾರ್, ಸಾಬ್ ಬ್ರೈಟ್ ಸ್ಟಾರ್ ಮತ್ತು ಕುಶಾಲ್ ಅಪ್ಪು 11 ಹೆಚ್ಚುವರಿ ಆಟಗಾರರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ 400 ಚಾಲ್ತಿಯಲ್ಲಿ. ಮತ್ತೆ ಜಯಂತ ನೆಟ್ಟ ನೇರ ಹೊಡೆತ, ಕ್ಷಣಕಾಲ ಗಾಳಿಯಲ್ಲಿತ್ತು. ಈರ್ವರ ಆಟಗಾರರ ಹೊಂದಾಣಿಕೆಯ ಕೊರತೆ ನಡುವೆ ಕೂಡ ಚೆಂಡು ಸೀಮಾರಕ್ಕೆ ಹೊರಭಾಗಲು ಕ್ರಮಿಸ್ತಾ ಇದೆ. ಬಿರುಸಿನಿಂದ ಹೊಡೆತವನ್ನು ಸುಜಿತ್ ದಾಖಲಿಸಿರು. ಈ ಪರಿಸ್ಥಿತಿಯಲ್ಲಿ ಮತ್ತೊಂದು ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಕೋಟಿಗಳ ಸೇರ್ಪಡೆ, ತಡ ಮೊತ್ತ 24. ಅಲ್ಲಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡಗಳು ಅಲ್ಲಿ ಅದೃಷ್ಟದ ಚೀಟಿಯನ್ನು ಎತ್ತುವುದರ ಮುಖಾಂತರವಾಗಿ ಸೆಮಿಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದಾವೆ. The Dean. ತಂಡದ ಮೊತ್ತ 31, ಜಯಕ್ಕಾಗಿ ಉಳಿದಿರುವಂತ 24 ಎಸೆತ 57 ಓಟಗಳು ಬರಬೇಕಾಗಿದೆ ಟೀಮ್ ಕುಶಾಲ್ ಅಪ್ಪು 11 ತಂಡಕ್ಕೆ.
3 ದಿನಗಳ ಕಾಲದ ಒಂದು ಹೋರಾಟಕಾರಿ ಕೂಟದ ಸೆಮಿಫೈನಲ್ ಎದುರಾಳಿಗಳನ್ನು ನಿರ್ಧರಿಸುವಂತಹ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಸೆಮಿಫೈನಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯ ಜಯಿಸಿರ್ತಕ್ಕಂಥ ತಂಡ ಫ್ರೆಂಡ್ಸ್ ಬೆಂಗಳೂರು. ಅದೇ ರೀತಿ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನ ಜಯಿಸಿರ್ತಕ್ಕಂಥ ತಂಡ ಜಾನ್ಸನ್ ಕುಂದಾಪುರ. ಅದೇ ರೀತಿ ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯವನ್ನು ಜಯಿಸಿರ್ತಕ್ಕಂಥ ತಂಡ ಅಕುಲ್ ಟೂರಿಸಂ. ಈ 3 ತಂಡಗಳು ಈಗಾಗಲೇ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಈ 3 ತಂಡಗಳ ಹೆಸರನ್ನು 3 ಚೀಟಿಯಲ್ಲಿ ಬರೆದಿದ್ದಾವೆ. ಮತ್ತೊಂದು ಕೊನೆಯ ತಂಡ ಇಲ್ಲಿ ಪ್ರಸ್ತುತ 4ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಆಡ್ತಾ ಇದೆ, ಸಬ್ ಬ್ರೈಸ್ಟಾರ್ ಮತ್ತು ಕುಶಾಲ್ ಅಪ್ 11. ಇಲ್ಲಿ ಒಂದು ತಂಡ ಸೆಮಿಫೈನಲ್ ಹಂತಕ್ಕೆ ಇರ್ತದೆ. ಇಲ್ಲಿ ಜಯಿಸಿದಂತ ತಂಡದ ವಿರುದ್ಧವಾಗಿ ಸೆಮಿಫೈನಲ್ ಆಡಬಲ್ಲಂತ ತಂಡಗಳು ಅದು 2ನೇ ಸೆಮಿಫೈನಲ್ ಆಗಿರುತ್ತೆ, ಗಮನದಲ್ಲಿಕೊಳ್ಳಿ. ಆರು 45ಕ್ಕೆ ಮೊದಲ ಸೆಮಿಫೈನಲ್ ಟಾಸ್ ಆಗುತ್ತೆ. 7 ಗಂಟೆಗೆ ಪಂದ್ಯ ಸ್ಟಾರ್ಟ್. ಇಲ್ಲಿ ಪ್ರಸ್ತುತ ಪಂದ್ಯದ ಜಯದ ಗಮನಿಸಿಕೊಳ್ಳಿ, ಇಲ್ಲಿ ಪ್ರಸ್ತುತ ಪಂದ್ಯದ ವಿರುದ್ಧವಾಗಿ ಜಯಿಸುವಂತಹ ತಂಡ ಅಲ್ಲಿ 2ನೇ ಸೆಮಿಫೈನಲ್ ಪಂದ್ಯವನ್ನು ಆಡ್ತಾರೆ. ಇಲ್ಲಿ ನಾವು ಸೆಮಿಫೈನಲ್ ಎದುರಾಳಿಗಳನ್ನು ನಿರ್ಧರಿಸ್ತಾ ಇದ್ದೇವೆ. ಬನ್ನಿ. 2 ಚೀಟಿ ಎತ್ತಾರೆ. ಸರಿ, 2 ಚೀಟಿ ಎತ್ತ. ಇವನೊಂದು ಚೀಟಿ ಎತ್ತಾನೆ, ಇವನೊಂದು ಚೀಟಿ ಎತ್ತಾನೆ. Ladies and gentlemen, get ready for the next level of sound. Is not ordinary. ಮೊದಲ ಸೆಮಿಫೈನಲ್ ಪಂದ್ಯ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಅಕುಲ್ ಟೂರಿಸಂ ಎದುರಿಸುತ್ತಾರೆ. 2ನೇ ಸೆಮಿಫೈನಲ್ ಪಂದ್ಯ ಜಾನ್ಸನ್ ಕುಂದಾಪುರ ವರ್ಸಸ್ ಪ್ರಸ್ತುತ ಪಂದ್ಯದ ಜಯವನ್ನು ದಾಖಲಿಸಬಲ್ಲಂತಹ ತಂಡ. ಹದಿನೇಳು ಸತ 38 ಓಟಗಳು ಬರಬೇಕಾಗಿದೆ. ಈ ಪರಿಸ್ಥಿತಿಯಲ್ಲಿ ವೈಟ್ ಬಾಲ್ ಅನ್ನುವಂತಹ ಸೂಚನೆ. 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 51ಕ್ಕೆ ತಲುಪ್ತಾ ಇದೆ. ಅಂತಿಮ ಹಂತದಲ್ಲಿ 37 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಪೂರ್ಣಾಂತರವಾಗಿರ್ತಕ್ಕಂಥ ಚೆಂಡು, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ವೈಟ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ತಂಡ ಮೊತ್ತ 53. ನಿಧಾನ ಗತಿಯಲ್ಲಿ 2 ತಂಡಗಳ ಹೋರಾಟದ ತೆಕ್ಕೆಗೆ ಕೊಂಡೊಯ್ಯುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಒಂದು ಹಂತದಲ್ಲಿ ಅಗ್ರಸರದ ಫ್ರಂಟ್ ಲೈನ್ ನ
ಆಟಗಾರರ ಒಂದು ಸಡನ್ಲಿ ಆಘಾತ, ಒತ್ತಡವನ್ನು ಕಂಡಂತ ಕುಶಾಲ್ ಅಪ್ಪು 11. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮೂವತ್ತೈದು ಓಟಗಳ ಅನಿವಾರ್ಯತೆ. ಅಂತಿಮ ಹಂತದ 14 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಈ ಪರಿಸ್ಥಿತಿಯಲ್ಲಿ. 15 ಚೆಂಡು ಇನ್ನು ಕೂಡ ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಒಂದು ಹಂತದ ಲೆಕ್ಕಾಚಾರದ ಆಟವನ್ನು ಆಡಬೇಕಾಗಿರ್ತಕ್ಕಂಥ ತಂಡ. ಒಂದೆಡೆ ಪ್ರಕಾಶ್ 2 ಬರಸಿಡಲಿನ ಸಿಕ್ಸರ್ ದಾಖಲಿಸಿರುವ ಮುಖಾಂತರವಾಗಿ ಸಲ್ಮಾನ್ಗೆ ಒತ್ತಡ ಕಂಡಂತ ತಂಡಕ್ಕೆ ಚೇತೋಹಾರಿ ಪ್ರದರ್ಶನವನ್ನು ಕೊಟ್ಟರು. ಈ ಹಂತದಲ್ಲಿ ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಮ್ಯಾಥ್ಯೂ ಹೋದರೆ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಹೊಸ ಆಟಗಾರ ಪವನ್ ಅಂಕಣಕ್ಕೆ ಬರ್ತಾ ಇರ್ತಕ್ಕಂಥ ಮತ್ತೋರ್ವ ಆಟಗಾರ. ಓಟಗಳ ಅನಿವಾರ್ಯತೆ ಇದೆ, ಬೌಂಡ್ರಿ ಸಿಕ್ಸರ್ಗಳ ಅವಶ್ಯಕತೆಯನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯ. ಅಂತಿಮ ಹಂತದ 13 ಚೆಂಡು 35 ಓಟಗಳು ಬರಬೇಕಾಗಿದೆ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ 5 ಸಿಕ್ಸರ್ಗಳ 1 ಬೌಂಡ್ರಿ 1 ಒಂಟಿ ಓಟ ಸುಲಭ ಲೆಕ್ಕಾಚಾರ. ದಾಂಟಿನ ಕೆಳ ಅಂಚನ್ನು ಸವರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಹಂತದ 12 ಚೆಂಡು 35 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 17-18 ಈ ರೀತಿಯ ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. फिर किसी के चेहरे का रंग खिल गया, बिछड़ा हुआ आज कोई उसको मिल गया. हवा हवा है हवा, खुशबू लगा दे, हवा खुली ना खुली दिल को बता दे, सब उसका पता दे, जरा मुझको बता दे, मैं उससे मिलूंगा, एक बार मिला दे, यार मिला दे, यार मिला दे. हवा हवा है हवा. 6ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಮಂಚನನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಸ್ಯಾಬ್ರೈಟ್ ಸ್ಟಾರ್. ಅಂತಿಮ 12 ಚೆಂಡು ವೈಡ್ ಬಾಲ್ ಅನ್ನುವಂತ ಸೂಚನೆ. ನೆಗೆತಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ನೆಗೆತದ ಚೆಂಡು ವೈಡ್ ಬಾಲ್ ಅನ್ನುವಂತ ಸೂಚನೆ. 34ರ ಅನಿವಾರ್ಯತೆ. ಅಂತಿಮ ಹಂತದ 12 ಚೆಂಡು ಜಯಕ್ಕಾಗಿ 34 ಓಟಗಳು ಬರಬೇಕು ಆಗಿದೆ. 17ರ ಸರಾಸರಿಯಲ್ಲಿ ಓಟಗಳನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ. ಬಹಳ ಶೂತವರ್ಗ ಹೊಡೆತ ಪುರುಷೋತ್ತಮ ದಾಳಿಯ ಮುಖಾಂತರವಾಗಿ ಬಿರುಸಿನ ಒಂದು ಫುಲ್ ಶಾಟ್. ಇವಾಗ ಮಿಡ್ ವಿಕೆಟ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಆ ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 60 ಓಟಗಳು 28 ಓಟಗಳು ಬರಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ. ಓಟಗಳು ಬರಬೇಕಾಗಿದೆ. 11 ಎಸೆತ 28ರ ಅನಿವಾರ್ಯತೆ.
ಹೋರಾಟವನ್ನು ಮತ್ತೆ ಜಾರಿಯಲ್ಲಿರಿಸುವಂತಹ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡದ ಹಿರಿಯ ಅನುಭವಿ ಆಟಗಾರ ಪುರುಷೋತ್ತಮ ಲಕ್ಷ್ಮೀಕಾಂತ್ ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 10 ಚೆಂಡು 28 ಓಟಗಳು ಬರಬೇಕಾಗಿದೆ. ಈ ಓವರ್ನಲ್ಲಿ ಒಂದು ಸಿಕ್ಸರ್ ಮತ್ತೆ ದಾಖಲಾತಿಯನ್ನು ಕಂಡ್ರೆ ಮತ್ತೆ ಒತ್ತಡಕ್ಕೀಡಾಗುವಂತಹ ಸಾಧ್ಯತೆ ಇದೆ. ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಎರಡನೇ ಓಟವನ್ನು ದಾಖಲಿಸುವಂತ ಹಂತಗಳ ನಡುವೆ ರನ್ಔಟ್ ರೂಪದಲ್ಲಿ ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಂಡ್ರು. ಈ ಪರಿಸ್ಥಿತಿಯಲ್ಲಿ ಪವನ್ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ ಹಂತದ 9 ಚೆಂಡು ಜಯಕ್ಕಾಗಿ ಇನ್ನು ಕೂಡ 27 ಓಟಗಳು ಬರಬೇಕಾಗಿದೆ. 9ಕ್ಕೆ 27. ಕೆಲವೊಂದು ಲೆಕ್ಕಾಚಾರದ ತಪ್ಪುಗಳನ್ನು ಒತ್ತಡಕ್ಕೀಡಾಗ್ತಾ ಇರ್ತಕ್ಕಂಥ ಕುಶಾಲ್ ಅಪ್ಪು ಇಲಾನ್ ಲೀಗ್ ಹಂತದಲ್ಲಿ ಅತ್ಯುತ್ತಮ ರೀತಿಯ ಹೋರಾಟವನ್ನು ನೀಡ್ತಾ ಇರ್ತಕ್ಕಂಥ ತಂಡ. ಪ್ರಾಮುಖ್ಯತೆ ಈ ರೀತಿಯ ಪರಿಸ್ಥಿತಿಯಲ್ಲಿ ಮತ್ತೆ ಬಿರುಸಿನ ಹೊಡೆತ. ಪುರುಷೋತ್ತಮ ದಾಂಡಿನ ಮುಖಾಂತರವಾಗಿ ಮತ್ತೊಂದು ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ 8 ಸತ 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಹಂತದ 8 ಸತ 21 ಓಟಗಳು ಬರಬೇಕಾಗಿದೆ. ಈ ಓವರ್ ಈಗಾಗಲೇ ಈ ಓವರ್ ನಲ್ಲಿ 4 ಚೆಂಡುಗಳಿಗೆ 13 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ ಹಂತದ 7 ಸತ 21 ಓಟಗಳು ಬರಬೇಕಾಗಿದೆ. ಈ ಒಂದು ಚೆಂಡೆ ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಬೌಂಡ್ರಿ ತಪ್ಪಿದ್ರೆ ಸಿಕ್ಸರ್, ದಾಖಲಾತಿಯನ್ನು ಕಂಡ್ರೆ ಮತ್ತೆ ಹೋರಾಟವನ್ನು ಜಾರಿಯಲ್ಲಿರಿಸ್ತಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಮೊತ್ತ ಕೂಡ 68ಕ್ಕೆ ತಲುಪ್ತಾ ಇದೆ. 20 ಓಟಗಳು ಬರಬೇಕಾಗಿದೆ ಅಂತಿಮ ಹಂತದ 6 ಚೆಂಡುಗಳಲ್ಲಿ. ಮೇಲ್ನೋಟದ ಪರಿಸ್ಥಿತಿಯಲ್ಲಿ ಹೋರಾಟದ ಒಂದು ಅಂತಿಮ ಹಂತವನ್ನು ಕಂಡಂತ ಪಂದ್ಯ. ನಿಧಾನ ಗತಿಯಲ್ಲಿ ಸ್ಯಾಬ್ ಬ್ರೈಟ್ ಸ್ಟಾರ್ ನ ಆಟಗಾರರು ಪಂದ್ಯ ಕೈವಶ ಮಾಡಿಕೊಳ್ಳುವಂತಹ ಹಂತವನ್ನು ಕಾಣ್ತಾ ಇದ್ದಾರೆ. ಸಮಯ ಮುಕ್ತಾಯ ಆಗಿದೆ, ಗಮನದಲ್ಲಿಟ್ಕೊಳ್ಳಿ. ಅಂತಿಮ ಓವರ್ನ ಚಾಲ್ತಿಯಾಗಿ ಹೇಮಂತರನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಹೇಮಾದ್ರಿಯನ್ನು ಪರಿಚಯಿಸ್ತಾ ಇರ್ತಕ್ಕಂಥ ಸ್ಯಾಬ್ ಬ್ರೈಟ್ ಸ್ಟಾರ್ ಅಂತಿಮ ಹಂತದ ಒಂದು ಹೋರಾಟದ ಹಂತವನ್ನು ತನ್ನ ಭುಜಬಲದ ಮೇಲೆ ಹೇರಿಕೊಂಡಿರ್ತಕ್ಕಂಥ ಅನುಭವಿ ಆಟಗಾರ ಪುರುಷೋತ್ತಮ ಲಕ್ಷ್ಮೀಕಾಂತ್ ಅದೇನೇನು ಮಾಡ್ತಾರಂತ ನೋಡ್ಬೇಕಾಗಿದೆ ಈ ಪರಿಸ್ಥಿತಿಯಲ್ಲಿ.
ಅಂತಿಮ ಹಂತದ RS ಜಯಕ್ಕಾಗಿ 20 ಓಟಗಳು ಬರಬೇಕಾಗಿದೆ. ಮೇಲೋಟದ ಪರಿಸ್ಥಿತಿಯಲ್ಲಿ 2 ಸಿಕ್ಸರ್ಗಳು 2 ಬೌಂಡ್ರಿ ಸುಲಭ ಲೆಕ್ಕಾಚಾರ. ತಪ್ಪಿದ್ರೆ 2 ಸಿಕ್ಸರ್ಗಳು 1 ಬೌಂಡ್ರಿ 2 ಅವಳಿ ಓಟುಗಳು. ಈ ರೀತಿಯ ಸುಲಭ ಲೆಕ್ಕಾಚಾರಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆದ್ರೆ ಅಂತಿಮ ಓವರ್ನಲ್ಲಿ ಹೇಮಾದ್ರಿ ಅದೇನೇನು ಮಾಡ್ತಾರಂತ ನೋಡ್ಬೇಕಾಗಿದೆ. ಗತಿ ಪರಿವರ್ತನೆಯ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 5 ಚೆಂಡು 20 ಓಟಗಳು ಬರಬೇಕಾಗಿದೆ. ಇಲ್ಲಿ ಜಯಿಸಬಲ್ಲಂತ ತಂಡ ಎರಡನೇ ಸೆಮಿಫೈನಲ್ ಹೋರಾಟದಲ್ಲಿ ಕುಂದಾಪುರದ ರವೀಂದ್ರ ಹೆಗ್ಡೆ ಅವರ ಸಾರಥ್ಯದ ಜಾನ್ಸನ್ ಕುಂದಾಪುರವನ್ನು ಎದುರಿಸಾರೆ. ಮೊದಲ ಸೆಮಿಫೈನಲ್ ಪಂದ್ಯ ಫ್ರೆಂಡ್ಸ್ ಬೆಂಗಳೂರಿನ ತಂಡ ಅಕುಲ್ ಟೂರಿಸಂ ಕೊಡಗನ್ನು ಎದುರಿಸಾರೆ. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ ಹಂತದ 4 ಚೆಂಡು 20 ಓಟಗಳು ಬರಬೇಕಾಗಿದೆ. ಅಗ್ರಸರದೆ ಫ್ರಂಟ್ ಲೈನ್ ಆಟಗಾರರು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಇವಾಗ ಕುಶಾಲ್ ಅಪ್ಪು 11 ತಂಡ ಹೋರಾಟದ ತೆಕ್ಕೆಯಿಂದ ಹಿಮ್ಮುಖವಾಗಿ ಸರಿಯುವಂತ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ತಂಡ. ಕೊನೆಯ 4 ಚೆಂಡು 2 ಸಿಕ್ಸರ್ 2 ಬೌಂಡ್ರಿ. ಶಾರ್ಟ್ ರೈಸಿಂಗ್ ಡೆಲಿವರಿ ಬಹಳ ಶುದ್ಧ ಬರುತ್ತೆ. ಹೊಡೆತ. ಅಂತಿಮ ಹಂತದಲ್ಲಿ ಒಂದು ನಿರೀಕ್ಷಿತ ಓಟಗಳು. ಈ ಪರಿಸ್ಥಿತಿಯಲ್ಲಿ ಕೇವಲ 2 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಅಂತಿಮ 3 ಚೆಂಡು 18 ಓಟಗಳು ಬರಬೇಕಾಗಿದೆ. ಪಂದ್ಯ ಜಯಿಸಬೇಕಾದ್ರೆ 3 ಚೆಂಡುಗಳಲ್ಲಿ 3 ಸಿಕ್ಸರ್ಗಳು. ಓಟಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಈ ಮುಖಾಂತರವಾಗಿ 4ನೇ ತಂಡವಾಗಿ ಸೆಮಿಫೈನಲ್ ಹಂತವನ್ನು ಕಾಣ್ತಾ ಇರ್ತಕ್ಕಂಥ ಸರ್ವ ಸಿದ್ಧತೆಯಲ್ಲಿರ್ತಕ್ಕಂಥ ಸ್ಯಾಪ್ ಬ್ರೈಟ್ ಸ್ಟಾರ್ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 1 ಚೆಂಡು ಈ ಪರಿಸ್ಥಿತಿಯಲ್ಲಿ ಬಾಕಿ ಉಳಿತಾ ಇದೆ. ಒಂದು ಹಂತದಲ್ಲಿ ಆರಂಭಿಕ ಹಂತದಲ್ಲಿ ವಿಕೆಟ್ ಗಳನ್ನು ಕಳ್ಕೊಂಡ್ರು ಕೂಡ ಹೇಮಾದ್ರಿ ಮತ್ತು ಶಬರಿ ದಾಖಲಿಸಿರ್ತಕ್ಕಂಥ ಒಂದು ಸಮಯೋಚಿತ ಆಟ. ಸಾಬ್ ಬ್ರೈಟ್ ಸ್ಟಾರ್ ತಂಡ 4ನೇ ತಂಡವಾಗಿ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಯನ್ನು ಸಮರ್ಪಿಸಿಕೊಂಡು ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ 34 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿಕೊಂಡು ತಂಡ ಜಯದಲ್ಲಿ ಒಂದು ನಿರ್ಣಾಯಕ ಭೂಮಿಕೆಯನ್ನು ವಹಿಸಿರ್ತಕ್ಕಂಥ ಸ್ಯಾಪ್ ಬ್ರೈಟ್ ಸ್ಟಾರ್ ನ ಶಬರಿ ಮುಕ್ತಾಯ ಕಂಡ ಒಂದು ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆಟಗಾರ ಬರಬೇಕು, ಆ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. मैंने तुझको ही दिल में बसाया, तू ही है मेरा प्यार माहिया, तू ही है मेरा प्यार माहिया, तूने ऐसी अदा से मुझे देखा, दिल हो गया निसार माहिया, तू ही है मेरा प्यार माहिया, तूने ऐसी अदा से मुझे देखा, दिल हो गया निसार माहिया, तू ही है मेरा प्यार माहिया. ನಾರಾಯಣಗುರು ಕಪ್ ಸೀಸನ್ 2